ಏನು ರಾಮ ಮಂದಿರದಲ್ಲಿ ಆಗಿರುವಂಥ ಕಾಣಿಕೆಯ ಹಣ ಏನು ಕಳವಾಗಿದೆ ಅದರ ಬಗ್ಗೆ ಪತ್ರಿಕಾ ಮಂದಿರದ ವಿವಾದ ಉದ್ಭವ ಆಗಿತ್ತು ಬ್ರಿಟಿಷರ ಕಾಲದಲ್ಲಿ. ಆದರೆ 1989 ಇಸ್ವಿಯಲ್ಲಿ ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿ BJPಯ ಅವರು ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಸಭೆ ಮಾಡಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಹೆಚ್ಚು ನಿಮಿಷ ಸುಪ್ರೀಂ ಕೋರ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ವಿಚಾರ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅನ್ನುವಂಥದ್ದು. ಆ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲರೂ ಕೂಡ ಸಹಮತದಿಂದ ಒಪ್ಪಿಕೊಳ್ಳುವಂಥ ಒಂದು ತೀರ್ಮಾನವನ್ನು ಮಾಡಿ ದೇಶದಲ್ಲಿ ಯಾರ್ದು ಕೂಡ ತಕರಾರು ಇಲ್ಲದಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡುವಂಥ ಕೆಲಸಕಾರ ಆದೇಶ ಆಗಿತ್ತು. ಇವತ್ತು 1989 ಇಸ್ವಿಯಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆದ ನಂತರ ನಾನು 1989 ಇಸ್ವಿಯಲ್ಲಿ 2ನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಪುತ್ತೂರಿನಿಂದ. ಆ ಸಂದರ್ಭದಲ್ಲಿ ನನ್ನ ಎದುರುಗಡೆ ಸದಾನಂದ ಗೌಡರವರು ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಮನೆಗೆ ಇಟ್ಟಿಗೆಯನ್ನು ತಗೊಂಡು ಹೋಗಿ ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಇಟ್ಟಿಗೆ ಮೇಲೆ ಪ್ರಮಾಣ ಮಾಡಿಸುವಂಥ ಕೆಲಸಕಾರ ನಡೆದಿತ್ತು. ಆದರೆ ಆ ಚುನಾವಣೆಯಲ್ಲಿ ನಾನು ಗೆದ್ದೆ. ಆ ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಇಟ್ಟಿಗೆಯನ್ನು ಮನೆ ಹೋಗಿ ಪೂಜೆ ಮಾಡಿಸಿದ ಇಟ್ಟಿಗೆ ಉಂಟಾ ಅವೆಲ್ಲವೂ ಕೂಡ ಚರಂಡಿಯಲ್ಲಿ ಬಿದ್ದಿತ್ತು. 3-4 ತಿಂಗಳನ್ನು ಕಳೆದ ನಂತರ ಪ್ರಭಾಕರ ಭಟ್ರವರು RSSನ ಪ್ರಭಾಕರ ಭಟ್ರವರು ಬಂದು ಶೂಸ್ ಹಾಕಿ ಚಡ್ಡಿ ಹಾಕಿ RSS ಡ್ರೆಸ್ ಹಾಕಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನು ತೆಗೆದು ಲಾರಿಗೆ ತುಂಬಿಸಿ ಎಲ್ಲಿ ಕೊಂಡೋದ್ರು ಅಂತ ಗೊತ್ತಿಲ್ಲ. ಆ ಹರಕೆ ಕಲೆಕ್ಟ್ ಮಾಡಿದಂಥ ಹಣ ಎಷ್ಟು, ಎಲ್ಲೋಯ್ತು ಹಣ? ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ರಾಮ ಭಕ್ತರು ಇವತ್ತು ಹರಕೆ ಹಾಕಿದ್ರ. ಆ ಹರಕೆಯ ಹಣ ಇನ್ನೂ ಕೂಡ ಲೆಕ್ಕಾಚಾರ ಸಿಗಲಿಲ್ಲ. ಅದರಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಆದ ನಂತರ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಏನು ಟ್ರಸ್ಟಿಗಳು ನೇಮಕಾತಿ ಆಗಿತ್ತು, ಬೆಳಿಗ್ಗೆ 1 ಎಕರೆ ಜಾಗಕ್ಕೆ 2.80 ಲಕ್ಷ ಅಂತ ನಿಗದಿಯಾದಂಥ 2,80 ಲಕ್ಷ ಅಂತ ನಿಗದಿಯಾದಂಥ 12 ಗಂಟೆ ಒಳಗಡೆ 18 ಲಕ್ಷ ಚಿಲ್ಲರೆಗೆ ಮಾರಾಟ ಮಾಡುವಂಥ ಕೆಲಸಕಾರ ಆಯಿತು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಚಂಪತ್ ರಾಯ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೋದಿಯವರ ಬಗ್ಗೆ, ಮೋದಿಯವರು ಸಾಕ್ಷಾತ್ ಮಹಾವಿಷ್ಣುವಿನ ಪ್ರತಿರೂಪ, ದೇವರ ಪ್ರತಿರೂಪ ಅನ್ನುವಂಥ ರೀತಿಯಲ್ಲಿ ಕೂಡ ಭಿನ್ನ ಮಾಡಿದಂಥ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಈ ಚಂಪತ್ ರಾಯ್ ಆಗಲಿ, ಅನಿಲ್ ಇವತ್ತು ಮಿಶ್ರಾರವರಾಗಲಿ, ಜಗನ್ನಾಥ ರಾವ್ರವರು ಇವತ್ತು ಕರ್ನಾಟಕದ RSSನ ಸರಸಂಚಾಲಕರಾಗಿ ಕೆಲಸ ಕಾರ್ಯ ಮಾಡಿದಂಥವರು. ಚಂಪತ್ ರಾಯ್, ಅನಿಲ್ ಮಿಶ್ರಾ ಇವರೆಲ್ಲರೂ ಕೂಡ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಪಟ್ಟಂಥವರು. ಈ ದೇಶದ ಭಕ್ತಾಭಿಮಾನಿಗಳು, ಕೋಟ್ಯಾಂತರ ಭಕ್ತಾಭಿಮಾನಿಗಳು, ರಾಮದೇವರ
ಮಾನಿಗಳು. ಇವತ್ತು ಆ ದೇವಾಲಯದ ನಿರ್ಮಾಣ ಆಗುವಂಥ ಸಮಯದಲ್ಲಿ ಅದೇ ರೀತಿಯಾಗಿ ಪ್ರತಿ ದಿವಸ ದೇವರ ದರ್ಶನ ಮಾಡುವಂಥ ಸಮಯದಲ್ಲಿ ಕಾಣಿಕೆಗಳನ್ನು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಕಳ್ಳತನ ಆಗಿದೆ ಅನ್ನುವಂಥ ಬೆಳಕಿಗೆ ಬಂದ ನಂತರ SIT ತನಿಖೆ, ರಾಜ್ಯದ ಮುಖ್ಯಮಂತ್ರಿಗಳು SIT ತನಿಖೆಯನ್ನು ಪ್ರಾರಂಭ ಮಾಡಿದರು. SIT ತನಿಖೆಯಲ್ಲಿ ಕೆಲವು ಜನ ಯಾರು ಸಿಬ್ಬಂದಿ ವರ್ಗದಿದ್ದಾರೆ ಅವರ ಹೆಸರುಗಳನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳಾಗಿತ್ತು. ಇವತ್ತು ಅವ್ರ ಮೇಲೆ FIR ಆಗ್ತದೆ, ಪ್ರತಿ ದಿವಸಕ್ಕಿಂತ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಯಿತು. ಒಂದು ದಿವಸಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಯಿತು. ನಿಮಿಷ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು, ರಾಮ ಮಂದಿರದ ಉದ್ಘಾಟನೆ ಆಗುವಂಥದ್ದು ಈ ದೇಶದ ಪರಮ ಪೂಜ್ಯ ಸದ್ಗುರು ಶಂಕರಾಚಾರ್ಯರವರು ಆ ಸಮಯದಲ್ಲೇ ಉಲ್ಲೇಖ ಮಾಡಿದ್ರು, ಮುಹೂರ್ತ ಸರಿ ಇಲ್ಲ, ಇದನ್ನ ಈಗ ಮಾಡುವಂಥದ್ದಲ್ಲ. ನಿಮಿಷ ಚುನಾವಣೆಯ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಪ್ರಧಾನಮಂತ್ರಿಗಳೇ ಅದನ್ನ ಯಾರು ಇವತ್ತು ಪರಪೂಜ್ಯ ಸ್ವಾಮೀಜಿಗಳು ಅದೇ ರೀತಿಯಾಗಿ ಅದರ ಬಗ್ಗೆ ಧಾರ್ಮಿಕ ಇವತ್ತು ಅದಕ್ಕೆ ವಿಚಾರಗಳ ಬಗ್ಗೆ ತಿಳ್ಕೊಂಡಂಥವ್ರು ಏನು ಇದು ಮಾಡಬೇಕಾಗಿತ್ತ, ದೇವರ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತ, ಅದನ್ನು ಪ್ರಧಾನಮಂತ್ರಿಗಳೇ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇವತ್ತು ನಾವು ಧರ್ಮದಲ್ಲಿ ರಾಜ್ಯಕ್ಕೆ ಇರ್ಲಿಕ್ಕೆ ಕೂಡುದು ಅನ್ನುವಂಥವರು. ರಾಜಕೀಯದಲ್ಲಿ ಧರ್ಮ ಬೇಕು, ಆದರೆ ಸತತವಾಗಿ ರಥಯಾತ್ರೆ ಪ್ರಾರಂಭ ಆಗುವಾಗ ಇದ್ದಂಥ ಲೋಕಸಭಾ ಸದಸ್ಯರು ಎರಡು ಮಂದಿ ಮಾತ್ರ ಪಾರ್ಲಿಮೆಂಟ್ನಲ್ಲಿ. ಇವತ್ತು ರಥಯಾತ್ರೆ ಮುಗಿದ ನಂತರ ನೆಕ್ಸ್ಟ್ ಚುನಾವಣೆಯಲ್ಲಿ 85 ಲೋಕಸಭಾ ಸದಸ್ಯರು ಗೆದ್ದು ಬಂದರು. ರಾಜಕೀಯಕ್ಕೋಸ್ಕರ ಬಳಕೆ ಮಾಡುವಂಥ ಕೆಲಸ ಕಾರ್ಯವನ್ನ ಮಾಡಿಕೊಂಡು ಇವತ್ತು ಹುಂಡಿಯನ್ನು ಕೂಡ, ಕಾಣಿಕೆ ಹುಂಡಿಯನ್ನು ಕೂಡ ಕಳ್ಳತನ ಮಾಡೋದರ ಮುಖಾಂತರ ರಾಮದೇವರ ಬಗ್ಗೆ ಭಕ್ತಿ ಮತ್ತು ಶ್ರದ್ಧೆ ಭಾವನಾತ್ಮಕವಾಗಿ ನಂಬಿಕೆಗೆ ದ್ರೋಹ ಮಾಡುವಂಥ ಕೆಲಸ ಕಾರ್ಯವನ್ನ ಇವತ್ತು ಬರೇ ಕೆಲವೇ ಒಂದು ಸಿಬ್ಬಂದಿಗಳು ಮಾತ್ರ ಅಲ್ಲ, ಸಂಬಂಧಪಟ್ಟಂತ ಟ್ರಸ್ಟಿಗಳು ಕೂಡ ಇವತ್ತು ಇದರಲ್ಲಿ ಭಾಗಿದಾರರಾಗಿ ಇವತ್ತು ಅವರು ನುಣುಚಿಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕೆ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೋಟ್ಯಾಂತರ ಜನರ ಭಾವನೆಗಳಿಗೆ, ಭಕ್ತಿ ಶ್ರದ್ಧೆಗೆ ಧಕ್ಕೆ ಆಗಿದೆ? ಯಾಕೆ ಅವರ ಮನ್ ಕಿ ಬಾತ್ ಅಲ್ಲಿ ಒಂದು ಶಬ್ದ ಕೂಡ ನಾವು ಕೇಳಲಿಲ್ಲ ಇಷ್ಟೊಂದು ದಿವಸ ಆದ್ರೂ ಕೂಡ? ಇವತ್ತು ಅವರ ಯಾರು ಟ್ರಸ್ಟಿಗಳ ನೇಮಕಾತಿ ಆಗಿದೆ ಅದಕ್ಕೆ ನೇರವಾಗಿ ಪ್ರಧಾನಮಂತ್ರಿಗಳು ಭಾಗಿದಾರರು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳಿದೆ. ಇವತ್ತು ಅಲ್ಲಿ ಮಾಹಿತಿ RTA ಮುಖಾಂತರ ಮಾಹಿತಿಯನ್ನು ರದ್ದು ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದೆ. CCTVಗಳನ್ನು ಬಂದ್ ಮಾಡುವಂತ ಕೆಲಸ ಕಾರ್ಯ ಮಾಡಿದೆ. ಆ ದೇವಾಲಯದ ಕೆಲಸ ಕಾರ್ಯದ ಬಗ್ಗೆ ಗೋಪಾಲ್ ರಾವ್ರವರ ಸಂಬಂಧಿಕರಿಗೆ, ನೆಂಟರಿಷ್ಟರಿಗೆ ಆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳುವಳಿಕೆ ಇದೆ. ಅಲ್ಲಿರುವಂತ ಕದ್ದಂತ ಬಂಗಾರ ಕರ್ನಾಟಕ ರಾಜ್ಯಕ್ಕೆ ತಂದು ಅರಗಿಸುವಂತ ಕೆಲಸ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಆಯಿತು ಅನ್ನೋದು ಕೂಡ ಆರೋಪ ಇದೆ. ಇಂಥ ಸಮಯದಲ್ಲಿ ಇವತ್ತು ನಮ್ಮ ಮುಖ್ಯ ಬೇಡಿಕೆ, ಈ ಒಂದು ಟ್ರಸ್ಟಿಗಳು ಏನಿದ್ದಾರೆ ಆ ಟ್ರಸ್ಟಿಗಳನ್ನ
ರದ್ದು ಮಾಡುವಂಥ ಕೆಲಸ ಕಾರ್ಯವನ್ನು ತಕ್ಷಣ ಮಾಡಬೇಕು. ಅಲ್ಲಿ ಶಂಕರಾಚಾರ್ಯರಂಥ ಸಾಧು ಸಂತರನ್ನು ಅಳವಡಿಸಿ, ನಿವೃತ್ತ ನ್ಯಾಯಾಧೀಶರನ್ನು ಅಳವಡಿಸಿ, ಯಾರು ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಅವರನ್ನು ಸೇರಿಸಿಕೊಂಡು ಟ್ರಸ್ಟಿ ಮಾಡುವಂಥ ಕೆಲಸ ಕಾರ್ಯ, ಟ್ರಸ್ಟಿಗಳನ್ನು ನೇಮಕಾತಿ ಮಾಡುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಿಟ್ಟಿಂಗ್ ನ್ಯಾಯಾಧೀಶರ ಮುಖಾಂತರ ಇದರ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಇವತ್ತು ಬೆಳಕಿಗೆ ಬರಬೇಕು. ಅವರಿಗೆ ತಕ್ಕದಾದಂಥ ಒಂದು ಕಠಿಣವಾದಂಥ ಶಿಕ್ಷೆ ವಿಧಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನುವಂಥ ರೀತಿಯ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಾವು ಪ್ರಚಾರ ಸಮಿತಿಯ ಮುಖಾಂತರ ಇವಾಗಲೇ ಈ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. SIR ಇವತ್ತು ನಡೀತಾ ಇದೆ. ಯಾರು ರಾಮದೇವರ ಕಾಣಿಕೆಯನ್ನು ಕದ್ದಂಥವರು ಯಾರಿದ್ದಾರ ಅವರು ನಿಮ್ಮ ಓಟುಗಳನ್ನು ಕದ್ದುಕೊಳ್ಳುವಂಥ ಪ್ರಸಂಗ ಬರ್ಬೋದು, ಜಾಗೃತರಾಗಿರಬೇಕು ಅನ್ನುವಂಥ ರೀತಿಯ ಒಂದು ಅಭಿಯಾನವನ್ನು ನಾವು ಪ್ರಚಾರ ಸಮಿತಿಯಿಂದ ಹಮ್ಮಿಕೊಳ್ಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಇವಾಗಲೇ ಹಾಕ್ಕೊಂಡಿದ್ದೇವೆ. ಇವಾಗಲೇ ನಮ್ಮ S. ನಾರಾಯಣರವರ ನೇತೃತ್ವದಲ್ಲಿ ಚಾಮರಾಜನಗರದಲ್ಲಿ ನಾವು ಟಾರ್ಚ್ ಲೈಟ್ ಮೆರವಣಿಗೆಯನ್ನು ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ. ಉಡುಪಿಯಲ್ಲಿ ಕೂಡ ಮೊನ್ನೆ ಮಾಡಿದ್ದೇವೆ. ಎಲ್ಲ ಜಿಲ್ಲೆಯ ಕೇಂದ್ರ ಸ್ಥಳಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ಇವತ್ತು ಆದಷ್ಟು ಸತ್ಯಾಂಶ ಹೊರಗಡೆ ಬರಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದಕ್ಕೆ ಆ ಟ್ರಸ್ಟಿಗಳನ್ನು ಇವತ್ತು ಬದಲಾವಣೆ ಮಾಡಿ ಹೊಸದಾಗಿ ಟ್ರಸ್ಟ್ ನೇಮಕ ಮಾಡುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ರಾಮದೇವರ ಕೋಟ್ಯಾಂತರ ರಾಮದೇವರ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಭಾವನೆಗಳಿದ್ದಂಥ ಭಕ್ತಾಭಿಮಾನಿಗಳಿಗೆ ಇವತ್ತು ರಾಮದೇವರನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೇವೆ. ರಾಜಕೀಯಕ್ಕೋಸ್ಕರ ನಾವು ಅವರನ್ನು ಬೀದಿಗೆ ತಂದು ಓಟು ಗಿಟ್ಟಿಸುವಂಥ ಹಂತಕ್ಕೆ ಮುಟ್ಟಿದ್ದೇವೆ. ಬರೇ ಓಟು ಮಾತ್ರ ಅಲ್ಲ, ಇವತ್ತು ಆ ಕಾಣಿಕೆಯನ್ನು ಕೂಡ ಕಳ್ಳತನ ಮಾಡುವಂಥ ಹಂತಕ್ಕೆ ಮುಟ್ಟಿದಂಥ ಸಮಯದಲ್ಲಿ ಅದಕ್ಕೆ ತಕ್ಷಣ ಇವತ್ತು ಸಂಬಂಧಪಟ್ಟವರು ಮುಂದಾಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಒತ್ತಾಯ ಮಾಡುವಂಥ ಕೆಲಸ ಕಾರ್ಯ ಮಾಡ್ತೇವೆ. ಹೆಚ್ಚಿನ ವಿಚಾರಗಳನ್ನು ಇವತ್ತು ನಮ್ಮ ಕೋ ಚೇರ್ಮನ್ ರವರು ಸುತ ಹನುಮಂತನವರು ತಮ್ಮ ಎದುರುಗಡೆ ವಿತರಿಸಲಿಕ್ಕಿದ್ದಾರೆ.